ಪ್ಯಾನ್ ಇಂಡಿಯಾ ಸ್ಟಾರ್ ಯಶ್ ಈಗ ಟಾಕ್ಸಿಕ್ ಸಿನಿಮಾದ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ. ಕೆಜಿಎಫ್ ಮತ್ತು ಕೆಜಿಎಫ್ 2 ಸಿನಿಮಾದ ಮೂಲಕ ಕನ್ನಡ ಸಿನಿಮಾಗಳನ್ನು ಪ್ಯಾನ್ ಇಂಡಿಯಾ ಲೆವೆಲ್ಗೆ ತೆಗೆದುಕೊಂಡು ಹೋಗಬಹುದು ಎಂದು ತೋರಿಸಿಕೊಟ್ಟ ನಟ ಅವರು. ಕೇವಲ ಕನ್ನಡ ಸಿನಿಮಾಗಳಿಗೆ ಮಾತ್ರವೇ ಅಲ್ಲದೆ ಪರಭಾಷೆಯ ಸಿನಿಮಾಗಳಿಗೂ ನಟ ತಂತ್ರಜ್ಞರಿಗೂ ಸ್ಫೂರ್ತಿಯಾಗಿದ್ದಾರೆ ನಟ ಯಶ್. ಇದೀಗ ಟಾಕ್ಸಿಕ್ ಮೂಲಕ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬರುವ ಪ್ರಯತ್ನದಲ್ಲಿದ್ದಾರೆ. ಆದರೆ ಯಶಸ್ಸಿಗೆ ಶತ್ರುಗಳು ಹೆಚ್ಚು ಎಂಬಂತೆ ಅವರ ಎತ್ತರಕ್ಕೆ ಏರಲಾಗದ ಕೆಲವರು ಅವರನ್ನು ಹೀಯಾಳಿಸುವ ಮೂಲಕ ವ್ಯಂಗ್ಯ ಮಾಡುವ ಮೂಲಕ ತಮ್ಮ ಹೊಟ್ಟೆ ಉರಿಯನ್ನು ತಣ್ಣಗಾಗಿಸಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ. ಇತ್ತೀಚೆಗೆ ಮಲಯಾಳಂನಲ್ಲಿ ಮಾರ್ಕೋ ಹೆಸರಿನ ಸಿನಿಮಾ ಬಂತು. ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಯಶಸ್ಸು ಕಂಡಿತು. ಆದರೆ ಸಿನಿಮಾದಲ್ಲಿ ಘನಘೋರವಾದ ಹಿಂಸೆ ಇತ್ತು. ಅದೆಷ್ಟು ಕೆಟ್ಟ ರೀತಿಯ ಹಿಂಸೆ ಅಂದರೆ ಸಿನಿಮಾ ನೋಡಿದ ಕೆಲ ಮಹಿಳೆಯರು ಚಿತ್ರಮಂದಿರದಲ್ಲಿ ವಾಂತಿ ಮಾಡಿಕೊಂಡರೆಂದು ವರದಿಗಳಾಯಿತು. ಈ ಸಿನಿಮಾದಲ್ಲಿ ಅತಿಯಾದ ಹಿಂಸೆಯಿಂದಾಗಿ ಸಿನಿಮಾದ OTT ಬಿಡುಗಡೆ ಮೇಲೆ ಸಹ ತಡೆ ಹೇರಲಾಗಿತ್ತು. ಆದರೆ ಸಿನಿಮಾ ಬಿಹಾರ, ಉತ್ತರ ಪ್ರದೇಶ ಇನ್ನಿತರೆ ಕಡೆಗಳಲ್ಲಿ ಉತ್ತಮ ಪ್ರದರ್ಶನ ಕಂಡು ಹಿಟ್ ಎನಿಸಿಕೊಂಡಿತ್ತು. ಇದೇ ಸಿನಿಮಾದಲ್ಲಿ ನಾಯಕನ ಪಾತ್ರ ಮಾಡಿದ ಉನ್ನಿ ಮುಕುಂದನ್ ಮಾರ್ಕೋ ಸಿನಿಮಾದಲ್ಲಿ KGF ಸಿನಿಮಾವನ್ನು ಯಶ್ ಬಗ್ಗೆ ಕೆಟ್ಟದಾಗಿ ಹೀಯಾಳಿಸಿದ್ದಾರೆ. ದೃಶ್ಯದ ತುಣುಕು ವೈರಲ್ ಆಗುತ್ತಿದ್ದು ಯಶ್ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಸಿನಿಮಾದ ಫೈಟ್ ದೃಶ್ಯವೊಂದರಲ್ಲಿ ನಾಯಕ ಸಂಭಾಷಣೆಯೊಂದನ್ನು ಹೇಳ್ತಾನೆ. ನಾನು ನಾಯಿ ಪ್ರೇಮಿ, ನನ್ನ ಬಳಿ ಒಂದು ಹಸ್ಕಿ ನಾಯಿ ಇದೆ. ಆ ನಾಯಿಯ ಹೆಸರು ರಾಕಿ ಅಂತಾನೆ. ಅಷ್ಟಕ್ಕೆ ಸುಮ್ಮನಾಗಿದೆ. ರಾಕಿ ಹೆಸರು ಹೇಳಿದ ಬಳಿಕ ಕೆಟ್ಟದಾಗಿ ಕ್ಯಾಕರಿಸಿ ಉಗಿತಾನೆ. ಈ ಸನ್ನಿವೇಶದಲ್ಲಿ ನಾಯಕನ ಮುಖಭಾವ ಸಂಭಾಷಣೆಯಲ್ಲಿ ನೀಡುವ ಮಾಹಿತಿ ಸ್ಪಷ್ಟಪಡಿಸುತ್ತದೆ. ಆ ಸಂಭಾಷಣೆ KGF ಸಿನಿಮಾದ ರಾಕಿ ಬಾಯ್ ಕುರಿತಾಗಿಯೇ ಆಗಿದೆ ಎಂಬುದನ್ನು. KGF ಸಿನಿಮಾದಲ್ಲಿ ವೈಲೆನ್ಸ್ ಬಗ್ಗೆ ಕೆಲ ಡೈಲಾಗ್ಗಳಿವೆ. ಮಾರ್ಕೋ ಅತಿ ಹೆಚ್ಚು ವೈಲೆಂಟ್ ಸಿನಿಮಾ ಆಗಿರೋ ಕಾರಣ ನಮ್ಮದು KGFಗಿಂತಲೂ ವೈಲೆಂಟ್ ಸಿನಿಮಾ. ರಾಕಿಗಿಂತಲೂ ತಮ್ಮ ಸಿನಿಮಾದ ನಾಯಕನ ಪಾತ್ರವಾದ ಮಾರ್ಕೋ ಪೀಟರ್ ಉತ್ತಮ ಎಂಬ ಭ್ರಮೆಯಲ್ಲಿ ಈ ಸಂಭಾಷಣೆ ಹೇಳಿಸುವ ಸಾಧ್ಯತೆ ಇದೆ. ಉನ್ನಿ ಮುಕುಂದನ್ ಅಭಿಮಾನಿಗಳು ವಿಡಿಯೋ ತುಣುಕುಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಖುಷಿ ಪಡ್ತಿದ್ದಾರೆ. ಆದರೆ ಪ್ಯಾನ್ ಇಂಡಿಯಾ ಸ್ಟಾರ್ ಯಶ್ ಈಗ ಟಾಕ್ಸಿಕ್ ಸಿನಿಮಾದ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ. KGF ಮತ್ತು KGF 2 ಸಿನಿಮಾದ ಮೂಲಕ ಕನ್ನಡ ಸಿನಿಮಾಗಳನ್ನು ಪ್ಯಾನ್ ಇಂಡಿಯಾ ಲೆವೆಲ್ಗೆ ತೆಗೆದುಕೊಂಡು ಹೋಗಬಹುದು ಎಂದು ತೋರಿಸಿಕೊಟ್ಟ ನಟ ಅವರು. ಕೇವಲ ಕನ್ನಡ ಸಿನಿಮಾಗಳಿಗೆ ಮಾತ್ರವೇ ಅಲ್ಲದೆ ಪರಭಾಷೆಯ ಸಿನಿಮಾಗಳಿಗೂ ನಟ ತಂತ್ರಜ್ಞರಿಗೂ ಸ್ಫೂರ್ತಿಯಾಗಿದ್ದಾರೆ ನಟ ಯಶ್. ಇದೀಗ ಟಾಕ್ಸಿಕ್ ಮೂಲಕ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬರುವ ಪ್ರಯತ್ನದಲ್ಲಿದ್ದಾರೆ. ಆದರೆ ಯಶಸ್ಸಿಗೆ ಶತ್ರುಗಳು ಹೆಚ್ಚು ಎಂಬಂತೆ ಅವರ ಎತ್ತರಕ್ಕೆ ಏರಲಾಗದ ಕೆಲವರು ಅವರನ್ನು ಹೀಯಾಳಿಸುವ ಮೂಲಕ ವ್ಯಂಗ್ಯ ಮಾಡುವ ಮೂಲಕ ತಮ್ಮ ಹೊಟ್ಟೆ ಉರಿಯನ್ನು ತಣ್ಣಗಾಗಿಸಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ. ಇತ್ತೀಚೆಗೆ ಮಲಯಾಳಂನಲ್ಲಿ ಮಾರ್ಕೋ ಹೆಸರಿನ ಸಿನಿಮಾ ಬಂತು. ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಯಶಸ್ಸು ಕಂಡಿತು. ಆದರೆ ಸಿನಿಮಾದಲ್ಲಿ ಘನಘೋರವಾದ ಹಿಂಸೆ ಇತ್ತು. ಅದೆಷ್ಟು ಕೆಟ್ಟ ರೀತಿಯ ಹಿಂಸೆ ಅಂದರೆ ಸಿನಿಮಾ ನೋಡಿದ ಕೆಲ ಮಹಿಳೆಯರು ಚಿತ್ರಮಂದಿರದಲ್ಲಿ ವಾಂತಿ ಮಾಡಿಕೊಂಡರೆಂದು ವರದಿಗಳಾಯಿತು. ಈ ಸಿನಿಮಾದಲ್ಲಿ ಅತಿಯಾದ ಹಿಂಸೆಯಿಂದಾಗಿ ಸಿನಿಮಾದ OTT ಬಿಡುಗಡೆ ಮೇಲೆ ಸಹ ತಡೆ ಹೇರಲಾಗಿತ್ತು. ಆದರೆ ಸಿನಿಮಾ ಬಿಹಾರ, ಉತ್ತರ ಪ್ರದೇಶ ಇನ್ನಿತರೆ ಕಡೆಗಳಲ್ಲಿ ಉತ್ತಮ ಪ್ರದರ್ಶನ ಕಂಡು ಹಿಟ್ ಎನಿಸಿಕೊಂಡಿತ್ತು. ಇದೇ ಸಿನಿಮಾದಲ್ಲಿ ನಾಯಕನ ಪಾತ್ರ ಮಾಡಿದ ಉನ್ನಿ ಮುಕುಂದನ್ ಮಾರ್ಕೋ ಸಿನಿಮಾದಲ್ಲಿ KGF ಸಿನಿಮಾವನ್ನು ಯಶ್ ಬಗ್ಗೆ ಕೆಟ್ಟದಾಗಿ ಹೀಯಾಳಿಸಿದ್ದಾರೆ. ದೃಶ್ಯದ ತುಣುಕು ವೈರಲ್ ಆಗುತ್ತಿದ್ದು ಯಶ್ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಸಿನಿಮಾದ ಫೈಟ್ ದೃಶ್ಯವೊಂದರಲ್ಲಿ ನಾಯಕ ಸಂಭಾಷಣೆಯೊಂದನ್ನು ಹೇಳ್ತಾನೆ. ನಾನು ನಾಯಿ ಪ್ರೇಮಿ, ನನ್ನ ಬಳಿ ಒಂದು ಹಸ್ಕಿ ನಾಯಿ ಇದೆ. ಆ ನಾಯಿಯ ಹೆಸರು ರಾಕಿ ಅಂತಾನೆ. ಅಷ್ಟಕ್ಕೆ ಸುಮ್ಮನಾಗಿದೆ. ರಾಕಿ ಹೆಸರು ಹೇಳಿದ ಬಳಿಕ ಕೆಟ್ಟದಾಗಿ ಕ್ಯಾಕರಿಸಿ ಉಗಿತಾನೆ. ಈ ಸನ್ನಿವೇಶದಲ್ಲಿ ನಾಯಕನ ಮುಖಭಾವ ಸಂಭಾಷಣೆಯಲ್ಲಿ ನೀಡುವ ಮಾಹಿತಿ ಸ್ಪಷ್ಟಪಡಿಸುತ್ತದೆ. ಆ ಸಂಭಾಷಣೆ KGF ಸಿನಿಮಾದ ರಾಕಿ ಬಾಯ್ ಕುರಿತಾಗಿಯೇ ಆಗಿದೆ ಎಂಬುದನ್ನು. KGF ಸಿನಿಮಾದಲ್ಲಿ ವೈಲೆನ್ಸ್ ಬಗ್ಗೆ ಕೆಲ ಡೈಲಾಗ್ಗಳಿವೆ. ಮಾರ್ಕೋ ಅತಿ ಹೆಚ್ಚು ವೈಲೆಂಟ್ ಸಿನಿಮಾ ಆಗಿರೋ ಕಾರಣ ನಮ್ಮದು KGFಗಿಂತಲೂ ವೈಲೆಂಟ್ ಸಿನಿಮಾ. ರಾಕಿಗಿಂತಲೂ ತಮ್ಮ ಸಿನಿಮಾದ ನಾಯಕನ ಪಾತ್ರವಾದ ಮಾರ್ಕೋ ಪೀಟರ್ ಉತ್ತಮ ಎಂಬ ಭ್ರಮೆಯಲ್ಲಿ ಈ ಸಂಭಾಷಣೆ ಹೇಳಿಸುವ ಸಾಧ್ಯತೆ ಇದೆ. ಉನ್ನಿ ಮುಕುಂದನ್ ಅಭಿಮಾನಿಗಳು ವಿಡಿಯೋ ತುಣುಕುಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಖುಷಿ ಪಡ್ತಿದ್ದಾರೆ. ಆದರೆ ಯಶ್ ಅಭಿಮಾನಿಗಳು, ಕನ್ನಡ ಸಿನಿಮಾ ಅಭಿಮಾನಿಗಳು ಈ ಕೆಟ್ಟ ಹೀಗಳಿಕೆಯನ್ನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ.